ಮತ್ತು ಯಡಿಯೂರಪ್ಪನವ್ರ ಸಂಬಂಧ ತುಂಬ ಚೆನ್ನಾಗಿತ್ತು. ನನಗೆ ಇನ್ನೂ ಕೂಡ ನೆನಪಿದೆ, ನಾನು ರಿಪೋರ್ಟಿಂಗ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಹುಶಃ ಬೈ ಎಲೆಕ್ಷನ್ ಅನ್ಸುತ್ತೆ. ಈಗ ಆಪರೇಷನ್ ಆದಮೇಲೆ 2019 ಬೈ ಎಲೆಕ್ಷನ್ ನೀವು ಅಥಣಿಲೂ ಕೂಡ ಒಂದು ಮಾತು ಹೇಳಿದ್ರಿ, ಹಾವೇರಿಯಲ್ಲೂ ಒಂದು ಮಾತು ಹೇಳಿದ್ರಿ, ಯಡಿಯೂರಪ್ಪನ ಜೊತೆ ನಾನು ಗಟ್ಟಿಯಾಗಿ ನಿಂತ್ಕೋತೀನಿ, ನನಗೇನು ಮಾಡಲ್ಲ ಅಂತ ಗೊತ್ತು, ಆದರೂ ಗಟ್ಟಿಯಾಗಿ ನಿಂತ್ಕೋತೀನಿ ಅಂತ. ನಿಮ್ಮ ಮತ್ತು ಅವ್ರ ಸಂಬಂಧ ಹಳಸೋದಕ್ಕೆ ಏನು ಕಾರಣ? ನೋಡಿ, ನಾವು ಹೇಳಿದ್ದು ಯಡಿಯೂರಪ್ಪನವ್ರಿಗೆ ಮುಖ್ಯಮಂತ್ರಿ ಆಗುವಾಗ ದಿಲ್ಲಿಯಲ್ಲಿ ಎಲ್ಲ 17 ಶಾಸಕರೇನು ಕಾಂಗ್ರೆಸ್ನವರು ಜೆ ಡಿ ಎಸ್ನವ್ರು ರಾಜೀನಾಮೆ ಕೊಡೋರಿದ್ದಾರಲ್ಲ, ನಮ್ಮನ್ನೆಲ್ಲನೂ ಒಂದೇ ಕಡೆ ಇರಬೇಕಾದ್ರೆ ದಿಲ್ಲಿ ಕರ್ಕೊಂಡು ಹೋದರು. ದಿಲ್ಲಿ ಕರ್ನಾಟಕ ಭವನದಲ್ಲಿ ನಾನು, ವೀರಣ್ಣ ಚರಂತಿಮಠರು ಮತ್ತು ಸುರ್ಪುರ ರಾಜುಗೌಡ 3 ಜನ ಹರಟೆ ಹೊಡ್ಕೋತ ನಮ್ಮ ರೂಮ್ನಲ್ಲಿ ಕೂತಿದ್ದೀವಿ. ಅಲ್ಲಿಂದ ನಾನು ಒಬ್ಬರು ಯಡಿಯೂರಪ್ಪನವರು ಒಬ್ಬ ಮನುಷ್ಯನ ಕಳಿಸಿದ್ರು. ಸರ್, ಯಡಿಯೂರಪ್ಪನವ್ರು ಕರಿತಾ ಇದ್ದಾರೆ. ನಾವು 3 ಜನಗೂ ಹೋದಿವಿ. ಹೋದ ಕೂಡಲೇ ಯಡಿಯೂರಪ್ಪ ಹೇಳಿದ್ರಿಲ್ಲ 17 ಜನ ಹಿಂಗೆ ನಮ್ಮ ಬೆಂಬಲ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ, ಸ್ವಲ್ಪ ನೀವೆಲ್ಲ ತ್ಯಾಗ ಮಾಡಬೇಕು ಹಂಗೆ ಹಿಂಗೆ ಅಂದರು. ನಾವೇನು ಮಂತ್ರಿಗಿಂತ್ರಿ ಬೇಡ, ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ನೀವು ಏನು ನಿಮ್ಮ ಬಾಯಲ್ಲಿ ಹೇಳಿರಿ 25,000 ಕೋಟಿ ಪ್ರತಿ ವರ್ಷ ಕೊಡ್ತೀನಿ ಅಂದಿರಿ, ಅದನ್ನು ಕೊಡಿ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೊಡ್ರಿ ಅಂದರೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೂ ಹಣ ಕೊಡಲಿಲ್ಲ. ನಮಗೆ ಹಿಂದಿನ ಕುಮಾರಸ್ವಾಮಿಯವ್ರ ಸರ್ಕಾರದಲ್ಲಿ ಎಲ್ಲ ಕಾರ್ಪೊರೇಷನ್ಗಳಿಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ 125 ಕೋಟಿ ರೂಪಾಯಿ ಅಲಾಟ್ಮೆಂಟ್ ಬಜೆಟ್ನಲ್ಲಿ ಏನು ಡಿಕ್ಲೇರ್ ಆಗಿದ್ದನ್ನು ತೆಗೆದು ಹಾಕಿ ಶಿಕಾರಪುರಕ್ಕೆ ಹೋಯ್ದರು. ಅಂದ್ರೆ ಅಭಿವೃದ್ಧಿಗೂ ಹಣ ಇಲ್ಲ, ನಮ್ಮ ನೀರಾವರಿಗೆ ಹಣ ಇಲ್ಲ ಅಂದಾಗೇನು ಇವ್ರದ್ದೇ ಬೆಂಬಲ ಜನ ನಮ್ಗೆ ಎದಕ್ಕೆ ಓಟ್ ಹಾಕ್ಯಾರ್ರಿ? ಅಲ್ಲ, ನಿಮ್ಮ ಮತ್ತು ಅವರ ಅಂತರಕ್ಕೆ ಏನು ಕಾರಣ? ಈಗ ಕೊಡಲಿಲ್ಲ, ಹಣ ಕೊಟ್ಟಿಲ್ಲ, ಅನುದಾನ ಕೊಡಲಿಲ್ಲ, ಏನು ಕಾರಣ? ಆತ್ಮೀಯವಾಗಿದ್ದವರು ಈಗ ಯಡಿಯೂರಪ್ಪನವ್ರ ಜೊತೆ ತುಂಬ ಕೆಲವೊಂದು ಈ ರಾಜ್ಯದಲ್ಲಿ ಕೆಲವೊಂದು ಮಂದಿಗೆ ಗೊತ್ತಿಲ್ಲ. ಇವ್ರು ರಾಜ್ಯಾಧ್ಯಕ್ಷ ಆಗ್ಬೇಕಾದ್ರೆ ಇವ್ರು ಮುಖ್ಯಮಂತ್ರಿ ಘೋಷಣೆ ಆಗ್ಬೇಕಾದ್ರೆ ನಾ ಕಾರಣದೇನೆ. ನನಗೆ ಅರುಣ್ ಜೇಟ್ಲಿ ಅವ್ರು ಕೇಳಿದ್ರು, ನೀ ಬಿ ಜೆ ಪಿಗೆ ಬಂದುಬಿಡು ಅಂತೇಳಿ. ನಾ ಹೇಳಿದೆ ಯಡಿಯೂರಪ್ಪನ ರಾಜ್ಯಾಧ್ಯಕ್ಷ ಮಾಡಿದ್ರೆ ನಾ ಬರ್ತೀನಿ ಅಂತ ಹೇಳಿದೆ. ಯಾರೂ ಇವ್ರು ಬೆನ್ನತ್ತಿದ್ದಿಲ್ಲ, ಯಡಿಯೂರಪ್ಪನವ್ರ ಜೊತೆಗೆ ಯಾರೂ ಇರಲಿಲ್ಲ ಅವಾಗ. ನಾವೊಬ್ಬನೇ ಅರುಣ್ ಜೇಟ್ಲಿ ಅವರು ನನ್ನ ಮ್ಯಾಗ ಭಾಳ ಆತ್ಮೀಯರಿದ್ದರು. ಪಾಪ ಅವರು ಇಲ್ಲಪ್ಪ, ನಾನು ಪ್ರಧಾನಮಂತ್ರಿ ಮೋದಿಯವರು ಅಮಿತ್ ಶಾ ಕೂಡಿ ಮಾತಾಡಿದ್ದೀವಿ, ಯಡಿಯೂರಪ್ಪನ ನೀ ಹೇಳ್ದಂಗೆ ರಾಜ್ಯಾಧ್ಯಕ್ಷ ಮಾಡ್ತೀವಿ, ಅವಾಗಾರೆ ಬರ್ತೀನಿ ಸರ್ ಅಂತ ಹೇಳಿದೆ. ಅದನ್ನು ಬಂದು ಹೇಳಿದ್ರೆ ಯಡಿಯೂರಪ್ಪನೇ ಗಾಬರಿಯಾದರು. ಹೌದಾ ಹಿಂಗಂದ್ರೆ ಅರುಣ್ ಜೇಟ್ಲಿ ಅವ್ರ ಹತ್ರ ಯಾರೂ ಇವ್ರ ಪರ ಗಟ್ಟಿಯಾಗಿ ಹೇಳಿಕ್ಕೆ ತಯಾರಿದ್ದಿದ್ದಲ್ಲ ಹೈಕಮಾಂಡದಲ್ಲಿ. ನಾ ಬಿ ಜೆ ಪಿಯಲ್ಲಿ ಇರದೇ ಇದ್ರೂ ಯಡಿಯೂರಪ್ಪನ ಹೆಸರು ಹೇಳಿದ್ದೆ, ಅವ್ರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಿ ಅಂದಿದ್ದೆ. ನಮಗೇನು ಕೊಟ್ಟರು ಅವರು? ಅಭಿವೃದ್ಧಿಗೆ ಏನು ಕೊಟ್ಟರು? ನೀವು ಮಂತ್ರಿ ಅಂತರೂ ಬೇಡ, ನಾವು ಮಂತ್ರಿ ಅಂತರೂ ಆಗೋದಿಲ್ಲ ಅಂತ ಹೇಳಿದ್ದೆ. ಈ ಮಂತ್ರಿ ವಿಚಾರಕ್ಕೆ ಏನಾದರೂ ನಿರೀಕ್ಷೆ ಇತ್ತಾ, ಮಾತುಕತೆ ಆಗಿತ್ತಾ? ಇನ್ಫ್ಯಾಕ್ಟ್ 2ನೇ ಹಂತದಲ್ಲಿ ಸಂಪುಟ ಪುನರ್ರಚನೆ ಆದಾಗ ನಿಮ್ಮ ಮತ್ತು ನಿರಾಣಿ ನಡುವೆ ಒಂದು ಪೈಪೋಟಿ ಇತ್ತು. ನಿರಾಣಿನ ಫೈನಲ್ ಆಗಿ ತೊಗೊಂಡ್ರು. ನಿರಾಣಿ ನೀವೆಲ್ಲ ಒಟ್ಟಾಗಿ ಇದ್ರಿ, ಆಗ ಒಟ್ಟಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಿ. ಆ ನಿರಾಣಿಗೂ ಹೇಳಿದ್ದೆ ನಾನು, ನೀ ಬೇಕಾದ್ರೆ ಮಂತ್ರಿ ಆಗಪ್ಪ, ನಾನು ಆಗೋದಿಲ್ಲ, ನಾ ಪಕ್ಷ ಜವಾಬ್ದಾರಿ ತಗೋತೀನಿ ಅಂತ ಹೇಳಿದ್ದೆ. ನನ್ನ ಬಳಿ ಅಷ್ಟು ಎಲ್ಲ ಆರ್ಥಿಕ ಬಲಾಢ್ಯ ಇದ್ದಿದ್ದಿಲ್ಲ ರೀ ನಾನು. ಅಂದರೆ ಅರ್ಥ ಆಗಿಲ್ಲ, ಆರ್ಥಿಕ ಬಲಾಢ್ಯ ಅಂದರೆ ಏನು? ನಾ ಭಾಳ ಶ್ರೀಮಂತ ಇರಲಿಲ್ಲ, ಅದ್ರ ಮಗಿಂದ ತಿಳ್ಕೊಬೇಕು. ನಾ ಅಷ್ಟು ಶ್ರೀಮಂತ ಇರಲಿಲ್ಲ, ಅಷ್ಟು ಹಣ ಅದು ಇರಲಿಲ್ಲ ನನ್ನ ಬಳಿ ಏನೂ ಆಗಲಿಕ್ಕೆ. ಅದು ನಿರೀಕ್ಷೆ ಮಾಡ್ತಾ ಇದ್ರ ಹಣನ? ಯಾರು ಏನು ಗೊತ್ತಿಲ್ಲ ನನಗೆ. ಆದರೆ ನಾನು ಆರ್ಥಿಕವಾಗಿ ಈಗಾದರೂ ನಾ ಬಡವನೇ ಇದ್ದೀನಿ. ನಾನು ಸಂಘ ಸಂಸ್ಥೆಗಳು ದೊಡ್ಡ ಇರಬಹುದು, ಆದರೆ ನಾನು ವೈಯಕ್ತಿಕವಾಗಿ ನಾನು ಮಧ್ಯಮ ವರ್ಗದ ಅಂತೀನಿ.